ಇಂದು ಮಲ್ಲೇಶ್ವರಂನ ರೇಣುಕಾಂಬ ಸ್ಟುಡಿಯೋದಲ್ಲಿ ನಟ ಡಾಲಿ ಧನಂಜಯ್ ಅವರು ಸತ್ಯ ಸಿನಿ ಡಿಸ್ಟ್ರಿಬ್ಯೂಟರ್ಸ್ ಲೋಗೋ ಲಾಂಚ್ ಮಾಡಿದ್ರು. ಈಗಾಗಲೇ ಸತ್ಯ ಪಿಕ್ಚರ್ಸ್ ಹಲವಾರು ಹಿಟ್ ಸಿನಿಮಾಗಳನ್ನು ನೀಡಿದ್ದು, ಯುವರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಂದ ಟೇಕ್ ಆಫ್ ಆಯಿತು. ಇದೀಗ ವರ್ಷಕ್ಕೆ 3 ಸಿನಿಮಾಗಳು ತೆರೆ ಮೇಲೆ ಕಾಣುತ್ತಿವೆ. ಇದರಿಂದ ಯುವ ನಿರ್ದೇಶಕರಿಗೆ, ವಿತರಕರಿಗೆ ಇನ್ನಷ್ಟು ಸಹಕಾರವಾಗಲಿ ಎಂದು ಸತ್ಯ ಸಿನಿ ಡಿಸ್ಟ್ರಿಬ್ಯೂಟರ್ಸ್ಗೆ ಚಾಲನೆ ನೀಡಲಾಯಿತು. ಜಯನಗರ 4th ಬ್ಲಾಕ್ ಸಿನಿಮಾ ನನ್ನ ಮೊದಲ ಸಿನಿಮಾ. ಒಂದು ಸಿನಿಮಾ ಹೇಗ್ ಮಾಡಬೇಕು ಅಂತ ಮೊದಲು ತಿಳ್ಕೊಳ್ಬೇಕು ಅಂತ ನನಗೆ ಆ ದಿನಗಳಲ್ಲಿ ಅನಿಸಿತ್ತು. ಇದರಿಂದ ಸಿನಿಮಾ ವ್ಯವಹಾರ ಹೇಗ್ ಮಾಡಬೇಕು ಅಂತ ತಿಳ್ಕೊಂಡೆ. ನಾವು ಪ್ರಪಂಚದ ಸಿನಿಮಾಗಳ ಜೊತೆ ಕಾಂಪಿಟೇಟ್ ಮಾಡಬೇಕಾಗಿದೆ ಎಂದು ಯುವ ನಿರ್ದೇಶಕರಿಗೆ ಡಾಲಿ ಶುಭ ಹಾರೈಸಿದ್ರು. ಜಯನಗರ 4th ಬ್ಲಾಕ್ ಕಥೆ ಹೇಳಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಹೋಗಿದ್ನೋ, ಯಾವ ಜಯನಗರ 4th ಬ್ಲಾಕ್ ಮೊದಲನೇ ದಿನ ಶೂಟಿಂಗ್ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಹೋಗಿದ್ನೋ, ಯಾವ ಜಯನಗರ 4th ಬ್ಲಾಕ್ ಸ್ಕ್ರೀನಿಂಗಿಗೆ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಬಂದಿದ್ನೋ, ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಬಂದಿರುವಂತ ಅದೇ ಜಯನಗರ 4th ಬ್ಲಾಕ್ ಧನಂಜಯ ಅಷ್ಟೇ, ಯಾವ ಸೂಪರ್ ಸ್ಟಾರ್ ಬಂದಿಲ್ಲ. ಅಂಡ್ ಇನ್ನೊಂದು ಸತ್ಯ ಹೇಳ್ತಾ ಇದ್ರು, ನಾವು ಏನೋ ರಾಮರೇ ರಿಲೀಸ್ ಆದಾಗ ಡಿಮಾನಿಟೈಸೇಷನ್ ಆಯ್ತು, ಇವಾಗ ಡಿಸ್ಟ್ರಿಬ್ಯೂಷನ್ ಅನೌನ್ಸ್ ಮಾಡ್ತಾ ಇದೀವಿ, 50-50 ಆಯ್ತು ಅಂತೆಲ್ಲ. ಅದನ್ನೇ ಸ್ವಲ್ಪ ಉಲ್ಟಾ ಹಿಂಗ್ ಯೋಚನೆ ಮಾಡೋಣ, ಯಾಕೆಂದ್ರೆ ನಾನು ಮೊನ್ನೆ ಅದೇ ಹೇಳ್ತಾ ಇದ್ದೆ, ನಾವು ಕಾಲಿಟ್ರೆ ಹೊಸಾಲೆ ಎದ್ದೇಳುತ್ತೆ ಅಂತ. ಜಯನಗರ 4th ಬ್ಲಾಕ್ ಅವತ್ತಿಗೆ ಯೂಟ್ಯೂಬ್ ಅಲ್ಲಿ ಹೊಸಾಲೆ, ರಾಮರೇ ಹೊಸಾಲೆ ಎದ್ದೇಳ್ತು, ಇನ್ನೊಂದ್ ಕಡೆ ಡಿಮಾನಿಟೈಸೇಷನ್. ಇವಾಗ 3ನೇ ಅಲೆ ಎದ್ದಿದೆ, ಮ್ಯಾನ್ ಆಫ್ ದಿ ಮ್ಯಾಚ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಅನೌನ್ಸ್ ಮಾಡ್ತಿದ್ದಂಗೆನೆ ಸೇಮ್ ನಮ್ದು ಅದೇನೆ. ಪಾಪ್ಕಾರ್ನ್ ಮಂಕಿ ಟೈಗರ್ ಮೊದಲನೇ ಅಲೆ ಎದ್ದೇಳಿಸಿದ್ವಿ, ಯುವರತ್ನ 2ನೇ ಅಲೆ, ಬಡವರ ಅಸ್ಕಲ್ ಬಂದು 3ನೇ ಅಲೆ ಎದ್ದಿದೆ. ಸೊ ನಾವು ಬಂದ್ರೆ ಅಲೆ ಎದ್ದೇಳುತ್ತೆ, ಅದ್ರ ಬಗ್ಗೆ ಖುಷಿ ಪಡಬೇಕು. ನಾವು ಬಂದ್ರೆ ಹೊಸ ಅಲೆ ಖುಷಿ ಆಗುತ್ತೆ. ಯಾಕೆಂದ್ರೆ ಇಡೀ ಜರ್ನಿ ಗೊತ್ತು, ನಾವು ಶಾರ್ಟ್ ಫಿಲ್ಮ್ ಇಂದ ಇಲ್ಲಿವರೆಗೂ ಒಂದೊಂದು ಅಂತಾನು ಒಂದು ಹೋರಾಟನೇ. ಇವತ್ತು ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್, ಯಾಕೆಂದ್ರೆ ಪ್ರತಿ ಸರಿನೂ ಮಾತಾಡ್ಬೇಕಾದ್ರೆ ಎಲ್ಲ ಟೀಮ್ ಅವ್ರ ಜೊತೆ, ಈಗ ನಮ್ದೆಲ್ಲದು ಒಂದೇ ಟೀಮ್, ಒಂದೇ ಗೆಳೆಯರ ಬಳಗ. ಯಾವಾಗ್ಲೂ ಹೇಳ್ತಾ ಇದ್ವಿ, ಅಥವಾ ಯಾವಾಗ್ಲೂ ಒಂದು ಕನ್ಸು ತುಂಬಾ ಏನು ಅಂದ್ರೆ, ನಾವು ಗುಂಪಾಗಿ ಜೊತೆ ಕೆಲಸ ಮಾಡೋದ್ರ ಜೊತೆಗೆ ಒಂದೊಂದು ಇಂಡಿಪೆಂಡೆಂಟ್ ಶಕ್ತಿಯಾಗಿ ಬೆಳೆದು ನಿಂತಾಗ ಆಟೋಮೆಟಿಕಲಿ ಎಲ್ಲದೂ ಸರಿ ಹೋಗುತ್ತೆ ಅಂತ. ನಾವು ನೋಡಿದಂತ, ನಾವು ಪಟ್ಟಂತ ತೊಂದರೆಗಳು ಬೇರೆ ಯಾರಿಗೂ ಬರದೇ ಇರೋ ತರ ಒಂದು ಬೇರೆ ತರದ ಒಂದು ವ್ಯವಸ್ಥೆನ ಕಟ್ಟಕ್ ಸಾಧ್ಯ ಅಂತ. ಸೊ ಆ ತರದ ಎಲ್ಲ ಮನಸ್ಥಿತಿಗಳು ಇಂಡಿಪೆಂಡೆಂಟ್ ಆಗಿ ಒಂದೊಂದು ದೊಡ್ಡ ಶಕ್ತಿಯಾಗಿ ಬೆಳೀಲಿ. ಆ ತರದ ಒಂದು ಹೆಜ್ಜೆ ಸತ್ಯ ಸಿನಿ ಡಿಸ್ಟ್ರಿಬ್ಯೂಟರ್ಸ್ ತುಂಬಾ ದೊಡ್ಡ ಶಕ್ತಿಯಾಗಿ ಬೆಳೀಲಿ ಅಂತ ಹೇಳಿ ರೈತನೇ ಡೆಫಿನೆಟ್ಲಿ ಆಗುತ್ತೆ. ಅಂಡ್ ತುಂಬಾ ಜನ ನಿರ್ಮಾಪಕರು, ನಿರ್ದೇಶಕರು, ನಟರು ಎಲ್ಲ ಇಲ್ಲಿದ್ದೀವಿ. ಏನಾಗುತ್ತೆ ಒಂದು ಅಂದ್ರೆ ನನಗೆ ಅನ್ಸಿದ್ದನ್ನಷ್ಟೇ ಹೇಳ್ತೀನಿ. ಏನಂದ್ರೆ ನಾವು ಮುಂಚೆ ಬಂದಾಗ ತುಂಬಾ ಕಂಪ್ಲೇಂಟ್ ಮಾಡ್ತಾ ಇದ್ವಿ, ಅಲ್ಲೇನೋ ಸರಿ ಇಲ್ಲ, ಇಲ್ಲೇನೋ ಸರಿ ಇಲ್ಲ ಅಂತ. ಮೋಸ್ಟ್ಲಿ ಕಂಪ್ಲೇಂಟ್ ಮಾಡೋದ್ರಿಂದ ಏನೂ ಆಗಲ್ಲ ಅಂತ. ಯಾವುದೇ ಒಂದು ಬಿಸ್ನೆಸ್ ಕೈ ಹಾಕಬೇಕಾದ್ರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಕೈ ಹಾಕೋದು ನಮ್ ಜವಾಬ್ದಾರಿ ಆಗುತ್ತೆ ಅಂತ. ಈ ಒಂದು ಸಿನಿಮಾ ನಿರ್ಮಾಣ ಮಾಡ್ಬೇಕಾದ್ರೆ ಅಥವಾ ಒಂದು ಸಿನಿಮಾ ನಿರ್ದೇಶನ ಕೈ ಹಾಕ್ಬೇಕಾದ್ರೆ ಎಲ್ಲದನ್ನು, ಈಗ ಒಂದು T&D ಇಡ್ತೀವಿ ಅಂದ್ರೆ, ನಾನು ಆ T&Dನ ಎಲ್ಲಿ ಇಡ್ತೀನಿ, ಯಾವ ಜಾಗದಲ್ಲಿ ಇಡ್ತೀನಿ, ಜಾತ್ರೆಯಲ್ಲಿ ಇಡ್ತೀನಿ, ದೇವಸ್ಥಾನದ ಮುಂದೆ ಇಡ್ತೀನಿ, ಅಥವಾ ಸೆಪರೇಟ್ ಆಗಿ ಊರಾಚೆ ಇಡ್ತೀನ, ಅಲ್ಲಿಗೆ ಎಷ್ಟು ಜನ ಬರ್ತಾರೆ, ನನಗೆ ಬೇಕಾಗಿರೋ ಮೆಟೀರಿಯಲ್ಸ್ ಎಷ್ಟು, ನಾನು ಎಷ್ಟು ದುಡ್ಡಲ್ಲಿ ಟೀಮ್ ಮಾಡ್ತೀನಿ, ಅದಾದ್ಮೇಲೆ ಎಷ್ಟಕ್ಕೆ ಮಾರ್ತೀನಿ, ನಾನು ಎಷ್ಟು ಲಾಭ ನೋಡ್ತೀನಿ, ಕಂಪ್ಲೀಟ್ ಆಗಿ ಎಲ್ಲದನ್ನು ಯೋಚನೆ ಮಾಡಿ ಒಂದು ವ್ಯವಸ್ಥೆ ಮಾಡ್ಕೊಂಡು ಆ T&D ಇಡ್ತೀವಲ್ಲ, ಸಿನಿಮಾನು ಕೂಡ ಹಂಗೆ ಮಾಡ್ಬೇಕು ಅಂತ. ಅಂದ್ರೆ ಸಿನಿಮಾದ ಎಲ್ಲ ಆಯಾಮಗಳನ್ನು ಎಲ್ಲರೂ ತಿಳ್ಕೊಂಡಾಗ ಮಾತ್ರ
ಮೋಸ್ಟ್ಲಿ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಕ್ ಸಾಧ್ಯ, ತಲುಪ್ಸಕ್ ಸಾಧ್ಯ ಅಂತ. ಅಂದ್ರೆ ಕರ್ನಾಟಕದಲ್ಲಿರೋ ನಾ ಹೇಳ್ತಿರೋದು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಅಂತ ಬರ್ತಿದಂಗೆ ಅಥವಾ ಸಿನಿಮಾ ಪ್ರೊಡಕ್ಷನ್ ಅಂತ ಬರ್ತಿದಂಗೆ, ಸಿನಿಮಾ ಮಾಡ್ತೀವಿ ಅಂತ ಬರ್ತಿದಂಗೆ ಫಸ್ಟ್ ನಾವು ಹೋಗ್ಬೇಕಾಗಿರೋದು ಹಿಂದಕ್ಕೆ ಎಕ್ಸಿಬಿಷನ್ ಅಲ್ಲ, ಇಂಪಾರ್ಟೆಂಟ್ ಥಿಯೇಟರ್ಗಳು. ಕರ್ನಾಟಕದಲ್ಲಿರೋ ಥಿಯೇಟರ್ಗಳು ಎಷ್ಟಿದೆ, ಅದರಲ್ಲಿ ಎಷ್ಟು ಥಿಯೇಟರ್ಗಳು ಫ್ಯಾಮಿಲಿ ಬಂದು ನೋಡೋ ಹಂಗಿದೆ. ಅಂದ್ರೆ ಫಸ್ಟ್ ಎಕ್ಸಿಬಿಷನ್ ಸಿಸ್ಟಮ್ ಅಲ್ಲಿಂದ ಸರಿ ಆಗ್ತಾ ಬರ್ಬೇಕಲ್ಲ, ಅಲ್ಲಿಂದ ತಿಳ್ಕೊಂಡ್ ಬರ್ಬೇಕು. ಅದೆಲ್ಲದನ್ನು ತಿಳ್ಕೊಂಡು ಅದಾದ್ಮೇಲೆ ನಾವು ಕಂಟೆಂಟ್, ಟಾರ್ಗೆಟ್ ಆಡಿಯನ್ಸ್ ಯಾರು, ನಾವು ಯಾರಿಗೆ ಸಿನಿಮಾ ಮಾಡ್ತಾ ಇದೀವಿ, ಎಲ್ಲಿ ಏನು ಅಂತ ಅದೆಲ್ಲದು ಡೀಟೇಲ್ ಆಗಿ ಸ್ಟಡಿ ಮಾಡಿ ಆಮೇಲೆ ಸಿನಿಮಾ ಮಾಡಕ್ ಕೈ ಹಾಕ್ಬೇಕು ಅಂತ. ಅದೆಲ್ಲದೂ ಚೆನ್ನಾಗಾದಾಗ ಮಾತ್ರ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಾಂದ್ರೆ ಒಂದು ಕಂಪ್ಲೇಂಟ್ಗಳು ನಾವು ಮಾಡ್ತಾನೆ ಇರ್ತೀವಿ. ಯಾಕೆಂದ್ರೆ ಇದೆಲ್ಲ ತಪ್ಪುಗಳನ್ನ ನಾವು ಮಾಡಿ ತಿದ್ಕೊಂಡು ಇವಾಗ ಎಲ್ಲದನ್ನು ಕಲಿಬೇಕು ಅಂತ ಹೇಳಿ ಕಲ್ತ್ಕೊಂಡು ಒಂದೊಂದು ಹೆಜ್ಜೆ ಎಲ್ಲರೂ ಮುಂದಕ್ಕೆ ಇಡ್ತಿರೋದು. ಸೊ ಯಾರೇ ಹೊಸಬ್ರು ಸಿನಿಮಾ ಮಾಡಕ್ ಬಂದ್ರು ದಯವಿಟ್ಟು ಎಲ್ಲದ್ರ ಬಗ್ಗೆ ತಿಳ್ಕೊಂಡು, ಈಗ ನಮ್ಮ ಸದ್ಯ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂದ್ರೆ ನೀವು ಆರಾಮ ಕೂತ್ಕೊಂಡು ಅವ್ರ ಹತ್ರನೂ ಕೇಳ್ಬೋದು, ಡಿಸ್ಟ್ರಿಬ್ಯೂಷನ್ ಹೆಂಗ್ ಮಾಡ್ತೀರಾ ಏನು ಅಂತ ಎಲ್ಲದೂ. ಅಂಡ್ ತುಂಬಾ ಖುಷಿ ವಿಚಾರ ಅಂದ್ರೆ ಇವತ್ತು ಇಂಡಸ್ಟ್ರಿ ಬೇರೆ ತರ ಓಪನ್ ಆಗ್ತಾ ಇದೆ ಅಂಡ್ ಒಂದು ಹೆಲ್ದಿ ಕಾಂಪಿಟೇಷನ್ ಇದೆ. ನಾನು ನಿನ್ನೆ ನಮ್ಮ ಬಡವರ ಹಾಸ್ಕಲ್ ಡಿಸ್ಟ್ರಿಬ್ಯೂಟ್ ಮಾಡಿರೋ ಗೆಳೆಯರು KRG ಕಾರ್ತಿಕ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ಹಿಂಗೆ ಸತ್ಯ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಅಂತ. ತುಂಬಾ ಖುಷಿ ಅಂತ ಹೇಳಿದ್ರು ಅವ್ರ ರೆಸ್ಪಾನ್ಸ್ ಖುಷಿ ಆಯ್ತು. ಏನಂದ್ರೆ ಜಾಸ್ತಿ ಜನ ಡಿಸ್ಟ್ರಿಬ್ಯೂಟರ್ಸ್ ಬಂದಷ್ಟು ಸಿನಿಮಾಗನ ಜಾಸ್ತಿ ಕಾಂಪಿಟೇಷನ್ ಬೀಳುತ್ತೆ, ಸಿನಿಮಾಗಳನ್ನ ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ಆ ತರದೊಂದು ಹೆಲ್ದಿ ಮನಸ್ಥಿತಿಗಳಿಗೂ ಜಾಸ್ತಿ ಆಗ್ಲಿ, ಚೆನ್ನಾಗಾಗ್ಲಿ. ಇನ್ನು ಇಂಡಸ್ಟ್ರಿ ತುಂಬಾ ಜನ ಹೀರೋಗಳು ಬೇಕು, ತುಂಬಾ ಜನ ನಿರ್ದೇಶಕರು, ರೈಟರ್ಸ್, ಪ್ರೊಡ್ಯೂಸರ್ಸ್ ಎಲ್ಲರೂ ಬೇಕು. ಎಲ್ಲ ಬೇರೆ ಬೇರೆ ಇಂಡಸ್ಟ್ರಿಗಳು ಎಷ್ಟು ದೊಡ್ಡದು ಅನ್ಸುತ್ತಲ್ಲ, ಅಲ್ಲೋಗಿ ಕೆಲಸ ಮಾಡ್ಬೇಕಾದ್ರೆ ನೋಡಿದಾಗ ಎಲ್ಲ ಅಷ್ಟೇ ದೊಡ್ಡದಾಗ ನಮ್ಮ ಇಂಡಸ್ಟ್ರಿನೂ ಬೆಳೀಲಿ ಅಂತ ಹೇಳಿ ಹಾರೈಸ್ತೀನಿ. ಆಲ್ ದ ಬೆಸ್ಟ್. ತುಂಬಾ ಒಂದು ಒಳ್ಳೆಯ ಹೆಜ್ಜೆ ಇದು, ತುಂಬಾ ದೊಡ್ಡ ಶಕ್ತಿಯಾಗಿ ಸತ್ಯ ಡಿಸ್ಟ್ರಿಬ್ಯೂಟರ್ಸ್ ಬೆಳೆಯುತ್ತೆ. ಥ್ಯಾಂಕ್ ಯು. ಈ ವೇಳೆ ನಿರ್ದೇಶಕ ಮನ್ಸೂರೆ, ಅಲೆಮಾರಿ ಸಂತು, ದೀಪಕ್, ಬಡವರಾಸ್ಕಲ್ ಸಿನಿಮಾ ನಿರ್ದೇಶಕ ಶಂಕರ್ ಗುರು, ಶ್ರೀನಿ, ವಾಸುಕಿ ವೈಭವ್, ನಟಿ ವೀಣಾ ಸುಂದರ್ ಮುಂತಾದ ಸಿನಿಮಾ ಬಳಗವಿತ್ತು. ಅಂದ್ರೆ ಒಂದು ಸಿನಿಮಾ ರಿಲೀಸ್ ಮಾಡುವಾಗ ಏನೆಲ್ಲ ಕೌಂಟ್ ಆಗುತ್ತೆ ಅಂತ, ಸೊ ಅಷ್ಟರ ಮಟ್ಟಿಗೆ ಒಂದು ಸಿನಿಮಾ ಬಿಸ್ನೆಸ್ ಬಗ್ಗೆ ನಾಲೆಡ್ಜ್ ಇರೋಂಥ ಸತ್ಯ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿರೋದು ನನಗೆ ಪರ್ಸನಲಿ ತುಂಬಾ ಖುಷಿ ವಿಚಾರ. Innocence what he puts in the film, it's amazing, and I always bow down to the innocence what he has for the cinema, and thank you for being my friend and thanks for becoming a distributor now. ಸಿನಿಮಾ ಮಾಡಿದ್ಮೇಲೆ ಮುಂದೇನು ಅಂತ ಗೊತ್ತಾಗಲ್ಲ, ಅದನ್ನ ಹೆಂಗ್ ಜನರಿಗೆ ತಲುಪಿಸ್ಬೇಕು, ಏನ್ ಮಾಡ್ಬೇಕು ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಸೊ ಆ ಯಕ್ಷ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಸತ್ಯ ಅವರು ಏನ್ ಮಾಡಿದ್ರು ನಿಷ್ಠೆಯಿಂದ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ. ಅಂಡ್ ಇದು ಒಳ್ಳೇದಾಗತ್ತೆ ಅಂತ ಎಂದಿನಂತೆ ತಂಡದ ಜೊತೆ ನಾನು ನಿಂತಿದ್ದೀನಿ. ಏನ್ ಪಾತ್ರ ಅಂತ ಗೊತ್ತಿಲ್ಲ, ಯಾಕಂದ್ರೆ ಜಯನಗರ 4th ಬ್ಲಾಕಲ್ಲಿ ಸ್ಟಿಲ್ ತೆಗ್ದಿದ್ದೆ ನಾನು. ಸೊ ಏನ್ ಪಾತ್ರ ಕೊಟ್ಟರು ತಂಡದ ಜೊತೆ ನಿಲ್ಲದಷ್ಟೇ ನಂಗೆ ಗೊತ್ತಿರೋದು. ನಾವೆಲ್ಲ ಒಟ್ಟಾಗಿ ನಿಂತಿದೀವಿ, ಹೊಸ ಹೆಜ್ಜೆ. ದಯವಿಟ್ಟು ಎಲ್ಲರೂ ಆಶೀರ್ವಾದ. ಈಗಾಗಲೇ ಲಾಂಚ್ ಆದ ಸತ್ಯ ಸಿನಿ ಡಿಸ್ಟ್ರಿಬ್ಯೂಟರ್ಸ್ ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡಬೇಕು ಎನ್ನುವ ಕನಸು ಹೊತ್ತ ಯುವ ಪೀಳಿಗೆಗೆ ದಾರಿದೀಪವಾಗಲಿ ಎನ್ನುವುದು ನಮ್ಮ ಆಶಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.